ಸೊ ಇವತ್ತೇನಪ್ಪ ಅಂತಂದರೆ ನನ್ನ ಗಾಡಿದು ಮೇಜರ್ ಸರ್ವಿಸ್, ಸೆಕೆಂಡ್ ಸರ್ವಿಸ್ ಅಂತ ಹೇಳ್ತಿದ್ನಲ್ವ, ಅದ್ರ ಬಗ್ಗೆ. ಸೊ ಇದಕ್ಕೂ ಮೊದಲು ನಾನು ಜನರಲ್ ಸರ್ವಿಸ್ ಮಾಡಿಸಿದ್ದೆ. ಮಾಡಿಸಿದ್ಮೇಲೂ ಬೈಕ್ ಸೇಮ್ ಇಶ್ಯೂ ಬರ್ತಿತ್ತು, ಪರ್ಫಾರ್ಮೆನ್ಸ್ ಇರಲಿಲ್ಲ ಆ್ಯಂಡ್ ಪಿಕಪ್ ತುಂಬ ಸ್ಲೋ ಇತ್ತು ಆ್ಯಂಡ್ ಈವನ್ ಇಂಜಿನಲ್ಲಿ ನಾಯ್ಸ್ ಬರ್ತಿತ್ತು, ತುಂಬ ನಾಕಿಂಗ್ ಸೌಂಡು. ಸೊ ಅದಕ್ಕಾಗಿ ಮತ್ತೆ ತೊಗೊಂಬಂದು ಶೋರೂಮಲ್ಲಿ ಕೊಟ್ಟೆ. ಸೊ ಕೊಟ್ಟಾದಮೇಲೆ ಮತ್ತೆ ಕೂಲೆಂಟ್ ಮಿಕ್ಸಪ್ ಆಗಿರ್ಬೋದೇನು ಸರ್, ಬಟ್ ಲಾಸ್ಟ್ ಟೈಮ್ ಆಯಿಲ್ ಚೇಂಜ್ ಮಾಡಿದಾಗ ಮಿಕ್ಸಪ್ ಆಗಿತ್ತು. ಸೊ ಅದರಿಂದ ಸೆಂಟ್ರ್ ಕೇಸ್ ಪ್ಯಾಕಿಂಗ್ ತೆಗಿಬೇಕಾಗತ್ತೆ ಅಂತ ಹೇಳಿದರು. ಸೊ ರಿಸ್ಕ್ ಯಾಕೆ ತೊಗೊಳ್ಳೋದು ಅಂತೇಳಿ ಮತ್ತೆ ನಾನು ತೊಗೊಬಂದು ಸರ್ವಿಸ್ ಆಗಿ ನೆಕ್ಸ್ಟ್ ಡೇನೇ, ಆವತ್ತು ಸಂಜೆ ಬೈಕ್ ತೊಗೊಂಡು ಮನೆಗೆ ಹೋಗಿದೆ. ಮತ್ತು ನೆಕ್ಸ್ಟ್ ಡೇ ಬಿಡ್ತೀನಿ ಅಂತೇಳಿ, ಬಿಕಾಸ್ ಅವತ್ತು ನಿನ್ನ ಹತ್ರ ಬೈಕ್ ಇರಲಿಲ್ಲ ಮತ್ತು ರಿಟರ್ನ್ ಹೋಗೋದಕ್ಕೆ ಲೇಟ್ ಆಗಿತ್ತು. ಸೊ ಮತ್ತೆ ತೊಗೊಬಂದು ಶೋರೂಮಿಗೆ ಕೊಟ್ಟು ಆಫ್ಟರ್ ಲೈಕ್ 1 ಮಂತ್ ಅವ್ರು ಜಸ್ಟ್ ಚೇಂಜ್ ಮಾಡಿರೋದು ಹೆಡ್ಡಲ್ಲಿ ಬರೋ 2 ಪಾರ್ಟು, ಮೈನ್ ಹೆಡ್ಡು ಮತ್ತು ಅದರಲ್ಲಿ ಬರೋ ನೀವು ವ್ಯಾಲ್ವ್ಸ್ ಕೂತ್ಕೊಳ್ಳೋ ಅಂಥ ಕ್ಯಾಮ್ ಶಾಫ್ಟ್ ಹೋಲ್ಡರ್ ಅನಿಸುತ್ತೆ. ಸೊ ಅದು ಒಂದು ಕ್ಯಾಮ್ ಶಾಫ್ಟು, ಒಂದು ಟೈಮಿಂಗ್ ಚೈನು, 4 ವ್ಯಾಲ್ವ್ಸು ಮತ್ತು ಟೈಮಿಂಗ್ಸ್ ಚೈನು ಟೆನ್ಷನರ್ ಬರುತ್ತೆ. ಸೊ ಇದಿಷ್ಟು ಚೇಂಜ್ ಮಾಡಿದರು. ಆ್ಯಂಡ್ ಲಾಸ್ಟ್ ಟೈಮ್ ಏನು ಸರ್ವಿಸ್ ಆಗಿತ್ತು ಅದು 6700 ಬಿಲ್ ಮಾಡಿದರು. ಸೊ ಅದನ್ನು ಎಕ್ಸ್ಕ್ಲೂಡ್ ಮಾಡಿ 26,000 ಮತ್ತೆ ಚಾರ್ಜ್ ಮಾಡಿದರು. ಲೈಕ್ ಇಟ್ ವಾಸ್ ಸೋ ಡಿಸಪಾಯಿಂಟಿಂಗ್. ಯಾಕಂತಂದರೆ ಲಾಸ್ಟ್ ಟೈಮ್ 40,000 ಚಾರ್ಜ್ ಮಾಡಿದರು. ಆವಾಗಲೇ ಅವ್ರ ಇಂಜಿನ್ ಕಂಪ್ಲೀಟ್ ಡಿಸ್ಮ್ಯಾಂಟಲ್ ಮಾಡಿದ್ದಿದ್ರೆ ಇಷ್ಟೆಲ್ಲ ತೊಂದರೆನೇ ಬರ್ತಾ ಇರಲಿಲ್ಲ. ಸೊ ಮತ್ತೆ ಇದು 2 ಸರ್ತಿ ಮಾಡಿಸ್ದಾಗಾಯಿತು. ಆಲ್ಮೋಸ್ಟ್ ಲೈಕ್ ಮುಕ್ಕಾಲು ಭಾಗ ಇಂಜಿನ್ನು ಹೊಸ್ದಾಗಿ ರಿಪ್ಲೇಸ್ ಮಾಡಿಸಿದಾಯ್ತು ಈಗ. ಇಟ್ಸ್ ಓಕೆ. ಸೊ ಬೈಕ್ ಇಟ್ಮೇಲೆ ಇದೆಲ್ಲ ಇಶ್ಯೂ ಬಂದೇ ಬರುತ್ತೆ. ಸೊ ಇದರಲ್ಲಿ ಮೇನ್ ಇಶ್ಯೂ ಬಂದಿದ್ದು ಟೆಕ್ನಿಷಿಯನ್ ಪ್ರಾಬ್ಲಮ್ ಅಷ್ಟೇ. ಸೊ ಈಗ ಬೈಕ್ ರೆಡಿಯಾಗಿ ನಾನು ಹೊರಗಡೆ ತೊಗೊಂಡು ಬಂದಿದ್ದೀನಿ ಟೆಸ್ಟ್ ಡ್ರೈವ್ಗೆ. ಸೊ ಈಗ ಟೈಮಿಂಗ್ಸ್ ಚೈನು ಪ್ರಾಪರಾಗಿದೆ, ಮತ್ತು ಆಲ್ಮೋಸ್ಟ್ ಗೇರ್ ಅಸೆಂಬ್ಲಿ ಏನು ಬರುತ್ತೆ, ಕ್ಲಚ್ ಅಸೆಂಬ್ಲಿ, ಪ್ರೆಷರ್ ಪ್ಲೇಟ್ಸು ಮತ್ತು ಕ್ಲಚ್ ಪ್ಲೇಟ್ಸು ಇದಿಷ್ಟು ರಿಪ್ಲೇಸ್ ಆಗಿದೆ. ಸೊ ಪರ್ಫಾರ್ಮೆನ್ಸ್ ವೈಸ್ ಈಗಿಂತ ಎಲ್ಲ ಗಾಡಿ ತುಂಬ ಸ್ಮೂತಾಗಿದೆ. ಸೊ ಇದು ಈಗ ಏನು ಪ್ರಾಬ್ಲಮ್ ಬರೋದಿಲ್ಲ ಸರ್, ಎಲ್ಲ ಕಂಪ್ಲೀಟ್ ಸಾರ್ಟ್ ಔಟ್ ಮಾಡಿದ್ದೀವಿ, ಚೇಂಜ್ ಆಗಿದೆ. ಈಗ ಇಂಜಿನ್ ತುಂಬ ರಿಲಯಬಲ್ ಆಗಿ ಪರ್ಫಾರ್ಮೆನ್ಸ್ ಮೊದಲಿನಾಗೆ ಇದೆ ಅಂತ ಹೇಳಿದ್ದಾರೆ. ಸೊ ನೋಡಬೇಕು. ಆ್ಯಂಡ್ ಇದು ಬ್ರೇಕಿಂಗ್ ಪೀರಿಯಡ್ ಥರ ನನಗೆ ಗಾಡಿ ಓಡಿಸ್ಬೇಕು. ಈಗ ಹೊಸ ಗಾಡಿ ತೊಗೊಂಡ್ರೆ ಹೇಗೆ 1000 ಕಿಲೋಮೀಟರ್ಸ್ಗೆ ಬ್ರೇಕಿಂಗ್ ಪೀರಿಯಡ್ ಅಂತಿದೆ, ಸೊ ಹಾಗೆ ಈಗ ಲೈಕ್ 300 to 500 ಕಿಲೋಮೀಟರ್ಸ್ ಬ್ರೇಕಿಂಗ್ ಪೀರಿಯಡ್ ಅಂತ ಹೇಳಿದ್ದಾರೆ. ಸೊ ನಾನು 100 ಮೇಲೆ ಕ್ರಾಸ್ ಮಾಡೋ ಆಗಿಲ್ಲ. ಬಟ್ ಈ ಥರ ಪರ್ಫಾರ್ಮೆನ್ಸ್ ವೆಹಿಕಲ್ ಇಟ್ಕೊಂಡು ಯಾರು ತಾನೇ ಸುಮ್ಮನೆ ಇರ್ತಾರೆ. ಬಟ್ ಸ್ಟಿಲ್ ಟು ಬಿ ಇನ್ ವೆರಿ ಕಂಟ್ರೋಲ್. ಸೊ ಈ ಟೆಸ್ಟ್ ಡ್ರೈವ್ ಏನು ತೊಗೊಬಂದಿದ್ದೀನಿ, ಈ ಬೈಕ್ ತುಂಬ ಸ್ಮೂತಾಗಿ ರನ್ ಆಗ್ತಿದೆ. ಬಟ್ ಆದರೂ ಭಯ ಇದೆ, ಬಿಕಾಸ್ ಹೋದ ಸರ್ತಿ ಏನು ಟೆಕ್ನಿಷಿಯನ್ ಪ್ರಾಬ್ಲಮ್ ಮಾಡಿದ್ದ. ಸೊ ಮತ್ತೆ ಆ ಥರ ಪ್ರಾಬ್ಲಮ್ ಆಗೋದು ಮತ್ತೆ ನಿಮ್ಗೆ ಇಷ್ಟ ಇಲ್ಲ. ಸೊ ಈಗೇನಾದರೂ ಮತ್ತೆ ಪ್ರಾಬ್ಲಮ್ ಆಯಿತು ಅಂತಂದರೆ ಡೈರೆಕ್ಟು ಹೆಡ್ ಆಫೀಸ್ಗೆ ಮೇಲ್ ಹಾಕಿ, ಯಾರು ಅಲ್ಲಿ ಹೆಡ್ ಆಫೀಸಲ್ಲಿ ಮ್ಯಾನೇಜರ್ ಇದ್ದಾರೋ ಅವ್ರನ್ನ ಕರೆಸಿನೇ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡಿಸ್ಬೇಕು. ಆ್ಯಂಡ್ ದಿಸ್ ಟೈಮ್ ಐ ಆಮ್ ನಾಟ್ ಗೋಯಿಂಗ್ ಟು ಪೇ, ಬಿಕಾಸ್ ಲಾಸ್ಟ್ ಟೈಮ್ 40,000, ಈ ಟೈಮ್ 30,000, 70,000 ಜೊತೆಗೆ ಸರ್ವಿಸ್ದೊಂದು 6,500, ಆಲ್ಮೋಸ್ಟ್ 80,000 ತನಕ ಖರ್ಚಾಗಿದೆ 1 ವರ್ಷದಲ್ಲಿ. ಆ್ಯಂಡ್ ರೋಡ್ಸ್ ನೋಡಿ, ಎಲ್ಲಂದರೆ ಅಲ್ಲಿ ಹೋಲ್ಸು, ಪಾಟ್ ಹೋಲ್ಸು ಮತ್ತು ಮ್ಯಾನ್ ಹೋಲ್ಸ್ ಇದೆಲ್ಲ ಇದೆ. ಟ್ಯಾಕ್ಸ್ ಮಾತ್ರ ಎಷ್ಟು ಕಲೆಕ್ಟ್ ಮಾಡ್ತಾರೆ ಗೌರ್ಮೆಂಟು, ದರಿದ್ರ ಗೌರ್ಮೆಂಟು. ಸೊ ಈ ಥರ ಇರೋದ್ರಿಂದನೇ ಲೈಕ್ ನಮಗೆ ಗೊತ್ತಾಗಲ್ಲ, ನನಗೂ ಗೊತ್ತಿಲ್ಲ ಇಲ್ಲೆಲ್ಲ ಇಷ್ಟೊಂದು ಪಾಟ್ ಹೋಲ್ಸ್ ಎಲ್ಲ ಇದೆ ಅಂಥೇಳಿ. ಸೊ ಈ ಥರ ಪಾಟ್ ಹೋಲ್ಸಲ್ಲಿ ನಾವು ಸ್ಪೀಡಾಗಿ ಬಿಟ್ಟರೆ ಆಬ್ವಿಯಸ್ಲಿ ಬೆಂಡ್ ಆಗೇ ಆಗುತ್ತೆ. ಇಂಥದ್ದು ದರಿದ್ರ ಗೌರ್ಮೆಂಟು ಇದು. ಸೊ ಅದು ಬಿಡಿ. ಸೊ ಈಗ ಬೈಕ್ ಪರ್ಫಾರ್ಮೆನ್ಸ್ ಚೆಕ್ ಮಾಡ್ತಿದ್ದೆ. ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ನ್ಯೂ. ಹೊಸ್ದಾಗಿ ಏನು ತೊಗೊಂಡ್ರೆ ನೀವು RC390 ಪರ್ಫಾರ್ಮೆನ್ಸ್ ಇದೆಯೋ ಸೇಮ್ ಹಾಗೇ ಇದೆ. ಬಟ್ ಇದರಲ್ಲಿ ಒಂದೇನೆಂದರೆ ಸ್ವಿಚಬಲ್ ABS ಇಲ್ಲ ಅಷ್ಟೇ. ಆ್ಯಂಡ್ ಇದರಲ್ಲಿ ಬರೋಂಥ ರಾ ಪವರು ಈಗ ಬರೋಂಥ BS6 ಇಂಜಿನ್ಸಲ್ಲಿ ಬರೋದಿಲ್ಲ. ಸೊ ಈಗ ನಾನು ಪೇ ಮಾಡಿರಲಿಲ್ಲ. ಸೊ ಟೆಸ್ಟ್ ಡ್ರೈವ್ ತೊಗೊಂಡೋಗಿದ್ದು ಇಲ್ಲೇ ಆ್ಯಕ್ಚುಲಿ KTM ಶೋರೂಮ್. ನಾನು ಬೈಕ್ ಪರ್ಚೇಸ್ ಮಾಡಿದ್ದು ಇಲ್ಲೇ. ಇದು ಬಿಟ್ಟರೆ BTMಲ್ಲಿ ಒಂದು ಸರ್ವಿಸ್ ಮಾಡಿಸಿದ್ದೆ. ಅದು ಬಿಟ್ಟರೆ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಒಂದು ಸರ್ವಿಸ್ಸು.
2 ಸರ್ವಿಸ್ ಅಲ್ಲಿ ಮಾಡಿಸಿದ್ದೀನಿ. ಇನ್ನು ಬಾಕಿ 4 ಸರ್ವಿಸು ಇಲ್ಲೇ ಮಾಡಿಸಿರೋದು. ಇದಕ್ಕೂ ಮೊದಲು ಮಹೇಶ್ ಅಂತ ಇದ್ದರು. ಸೊ ಮಹೇಶ್ ವಾಸ್ ದ ಬೆಸ್ಟ್ ಟೆಕ್ನಿಷಿಯನ್ ಬಿಕಾಸ್ ಲಾಸ್ಟ್ ಟೈಮ್ ಫಸ್ಟ್ ಟೈಮ್ ಏನು ನಂದು ಇಂಜಿನ್ ಮ್ಯಾನುಫ್ಯಾಕ್ಚರಿಂಗ್ ಡಿಫಾಲ್ಟ್ ಅಂತ ಮಾಡಿಕೊಟ್ಟಿದ್ರು. ಸೊ ಅದಷ್ಟು ಕಂಪ್ಲೀಟ್ ವ್ಯಾರಂಟಿನಲ್ಲಿ ಕ್ಲೈಮ್ ಮಾಡಿ ರಿಪ್ಲೇಸ್ ಮಾಡಿಕೊಟ್ಟಿದ್ರು. ಸೊ ಅವರು ಆ ಟೆಕ್ನಿಷಿಯನ್ ಏನು ರಿಪ್ಲೇಸ್ ಮಾಡಿ ಕೊಟ್ಟಿದ್ರು ನನಗೆ ಇಂಜಿನ್ನು, ದ್ಯಾಟ್ ವಾಸ್ ಸೋ ಬಟರಿ ಸ್ಮೂತ್. ಅಷ್ಟು ರಿಲಯಬಲ್ ಆಗಿ ನಾನು ಓಡಿಸ್ತಿದ್ದೆ. 2-2.5 ವರ್ಷ ನಂಗೆ ಪ್ರಾಬ್ಲಮೇ ಬರಲಿಲ್ಲ ಬೈಕು, ಅಷ್ಟು ಚೆನ್ನಾಗಿತ್ತು. ಸೊ ಇಲ್ಲಿಗೇನು ರಿಪ್ಲೇಸ್ ಮಾಡಿಸಿದ್ರೋ ಅದಷ್ಟು ಸ್ಪೇರ್ ಪಾರ್ಟ್ಸ್ನ ಪ್ಯಾಕ್ ಮಾಡಿಕೊಂಡು ತೊಗೊಂಡು ನಾನು ಮನೆಗೆ ಹೋಗ್ತಾಯಿದ್ದೀನಿ. ಸೊ ಆ ಸ್ಪೇರ್ ಪಾರ್ಟ್ಸ್ ಏನಕ್ಕೆ ಅಂತಂದರೆ ನೆಕ್ಸ್ಟು ಈಗ ನಾನು ಏನೇನು ಚೇಂಜ್ ಮಾಡಿಸಿದೆ ಅಂತ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಿಕಾಸ್ 390ನಲ್ಲಿ ಈ ಸೆಗ್ಮೆಂಟಲ್ಲಿ ನಿಮಗೆ ಜನ್ 1 ಜನ್ 2 ಇವೆರಡರಲ್ಲೇ ಮೇಜರ್ ಇಶ್ಯೂ ಬರ್ತಿರೋದು. ಏನಪ್ಪ ಇಶ್ಯೂ ಅಂತಂದರೆ ಕೂಲೆಂಟು ಮತ್ತು ಇಂಜಿನ್ ಆಯಿಲು ಇದೆರಡು ಹೆಂಗೆ ಮಿಕ್ಸ್ಚರ್ ಆಗ್ತಿದೆ, ಏನಕ್ಕೆ ಮಿಕ್ಸಪ್ ಆಗ್ತಿದೆ, ಏನು ರೀಸನ್ನು ಇದರಿಂದ. ಸೊ ಈಗ ಬರ್ತಿರೋ ಜನ್ 3ನಲ್ಲೂ ಸೇಮ್ ಪ್ರಾಬ್ಲಮಾ, ಏನೂ ಇಲ್ಲ ಅಂಥೇಳಿ ನನಗೆ ಗೊತ್ತಿರೋಂಥ ನಾಲೆಜ್ನ ಶೇರ್ ಮಾಡ್ತೀನಿ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ. ಸೊ ಜನ್ 3ನಲ್ಲಿ ಇಲ್ಲಿ ನಾನು ಏನು ಸರ್ವಿಸಿಗೆ ಬಿಟ್ಟಿದ್ನೋ ಸೇಮ್ ಅದೇ ಟೈಮಲ್ಲಿ ಲಾಸ್ಟ್ ಡಿಸೆಂಬರ್ 2025 ಒಂದು ಗಾಡಿ ಬಿಟ್ಟಿದ್ರಂತೆ, ವಿಚ್ ಇಸ್ ಜನ್ 3. ಸೊ ಅವ್ರದ್ದು ಏನಾಗಿದೆ, ಸೇಮ್ ಇಂಜಿನ್ನು ಅಲ್ಲಿ ಕೂಲೆಂಟ್ ಮಿಕ್ಸಪ್ ಆಗಿಲ್ಲ, ಬಟ್ ಪಿಸ್ಟನ್ ರಿಂಗ್ಸ್ ಬರುತ್ತೆ, 3 ರಿಂಗ್ಸ್ ಬರುತ್ತೆ. ಆ 3 ರಿಂಗ್ಸು ವೇರ್ಔಟ್ ಆಗಿತ್ತು ಅಂತ ಹೇಳಿದರು. ಸೊ ಸ್ಟಾರ್ಟಿಂಗ್ ನನ್ನ ಬೈಕಿಗೂ ಸೇಮ್ ಹೀಗೆ ವೇರ್ಔಟ್ ಆಗಿತ್ತು, ಬಟ್ ರೀಸನ್ ಗೊತ್ತಿಲ್ಲ ಏನು ಅಂತ ಕೇಳಿದ್ದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಡಿಫಾಲ್ಟ್ಸು. ಸೊ ಆಯಿಲು ಹೋಗಿ ಬರ್ನ್ ಆಗ್ತಿದೆ ಅಂತ ಹೇಳಿದ್ರು. ಸೊ ಸೇಮ್ ಜನ್ 3ನಲ್ಲೂ ಹಾಗೆ ಆಗ್ತಿತ್ತು. ನನ್ನ ನಂಬರ್ನ ಕೇಳಿದೆ, ಅದನ್ನು ರೀಪ್ಲೇಸ್ ಮಾಡಿಕೊಡೋದಕ್ಕೆ ದೆ ಟುಕ್ 3 months ಏನು ಇಂಜಿನ್ ಓಪನ್ ಮಾಡಿ ಪಿಸ್ಟನ್ನಲ್ಲಿ ಬರೋಂಥ ರಿಂಗ್ಸ್ ಚೇಂಜ್ ಮಾಡೋದಕ್ಕೆ. ಸೊ ಜನ್ 3 ಕತೆ ಅಂತಂದರೆ ಜನ್ 1 ಜನ್ 2 ಜನ್ 1 ನಿಮಗೆ ಕಂಪ್ಲೀಟ್ ರಾ ಪವರ್, ಅದರಲ್ಲೂ ಸೇಮ್ ಏನು ಬರುತ್ತೆ ಸೆಂಟ್ರ್ ಕೇಸ್ ಪ್ಯಾಕಿಂಗಲ್ಲಿ ಏನು ಗಮ್ ಹಾಕಿರ್ತಾರೆ, ಆ ಗಮ್ಮು ಬ್ರೇಕ್ ಆಗಿ ಕೂಲೆಂಟು ಅದರಲ್ಲಿ ಮಿಕ್ಸಪ್ ಆಗಿದೆ, ಅದೊಂದು ಪಾಯಿಂಟ್ ಬರುತ್ತೆ. ಮತ್ತು ಹೆಡ್ಡಲ್ಲಿ ಏನು ವಾಷರ್ಸ್ ಬರುತ್ತೆ. ವಾಷರ್ಸ್ ಅಂತಂದರೆ ಲೈಕ್ ಓರಿಂಗ್ಸ್ ಬರುತ್ತೆ. ಕೂಲೆಂಟು ಮತ್ತು ಇಂಜಿನ್ ಆಯಿಲು ಸಪ್ರೇಟು ಹೋಸಿಂಗ್ ಇರುತ್ತೆ. ಆ ಹೋಸಿಂಗು ಒಂದಕ್ಕೊಂದು ಲಿಂಕ್ ಆಗಬಾರ್ದು ಅಂತೇಳಿ ಓರಿಂಗ್ಸ್ ಕೊಟ್ಟಿರ್ತಾರೆ, ರಬ್ಬರ್ ಓರಿಂಗ್ಸು. ಆ ಓರಿಂಗ್ಸ್ ಕಟ್ಟಾದರೆ ನಿಮಗೆ ಇಂಜಿನ್ ಆಯಿಲು ಮತ್ತು ಕೂಲೆಂಟು ಎರಡು ಮಿಕ್ಸಪ್ ಆಗುತ್ತೆ. ಸೊ ಬೇರೆ ವೆಹಿಕಲ್ಸಲ್ಲಿ ಲೈಕ್ ಏನು ಕೂಲೆಂಟ್ ಯಾವ್ಯಾವ ಗಾಡಿನಲ್ಲಿದೆಯೋ, ಕವಾಸಾಕಿ ಬಿಟ್ಟರೆ ಯಮಹ ಮೇ ಬಿ R3ನಲ್ಲಿರ್ಬೋದು. ಸೊ ಅದರಲ್ಲಿ ಲೈಕ್ ಕೂಲೆಂಟು ಮತ್ತು ಇಂಜಿನ್ ಆಯಿಲು ಮಿಕ್ಸಪ್ ಆಗದೇ ಇರೋ ಅಂಥ ಹೋಸಿಂಗ್ ಸಪ್ರೇಟಾಗಿ ಕೊಟ್ಟಿದ್ದಾನೆ. ಸೊ ಏನಾದರೂ ಕ್ರ್ಯಾಕ್ ಆದರೆ ಓರಿಂಗ್ಸು, ಇಂಜಿನ್ ಆಯಿಲು ಮತ್ತು ಕೂಲೆಂಟು ಸಪ್ರೇಟ್ ಹೋಲಲ್ಲಿ ಆಚೆ ಬಂದುಬಿಡುತ್ತೆ. ಸೊ ಅದರಲ್ಲಿ ನೋಟಿಸ್ ಮಾಡ್ಬೋದು. ಬಟ್ KTMಲ್ಲಿ ಆಗಿಲ್ಲ, ಇಟ್ ಈಸ್ ವೆರಿ ಕಾಂಪ್ಲಿಕೇಟೆಡ್. ಇಂಜಿನ್ ಆಯಿಲು ಮತ್ತು ಕೂಲೆಂಟ್ ಎರಡು ಪಕ್ಕದಲ್ಲೇ ಹೋಸಿಂಗ್ ಇದೆ. ಅದರಿಂದ ಕ್ರ್ಯಾಕ್ ಏನಾದರೂ ಆದರೆ ಓರಿಂಗ್ಸು ಎರಡು ಮಿಕ್ಸಪ್ ಆಗಿಬಿಡುತ್ತೆ. ಸೊ ಮಿಕ್ಸಪ್ ಆದರೆ ನಿಮ್ಗೆ ತಕ್ಷಣ ಗೊತ್ತಾಗೋದಿಲ್ಲ. ಇಂಜಿನ್ ಓವರ್ ಹೀಟ್ ಆಗ್ತಾ ನಿಮಗೆ ರನ್ ಆಗ್ತಾ ಗೊತ್ತಾಗುತ್ತೆ. ಹೈ ಕೂಲೆಂಟ್ ಟೆಂಪ್ರೇಚರ್ ಬರುತ್ತೆ ಮತ್ತು ಲೋ ಆಯಿಲ್ ಪ್ರೆಷರ್ ಬರುತ್ತೆ. ಇಂಜಿನ್ ಆಯಿಲ್ ಸಪ್ಲೈ ಆಗೋಲ್ಲ. ಇಂಜಿನ್ ಆಯಿಲ್ದು ಏನು ಆಯಿಲ್ ಜೆಟ್ ಇದೆಯೋ ಆ ಜೆಟ್ಟಲ್ಲಿ ಬರೋ ಹೋಸಸ್ ಎಲ್ಲ ಬ್ಲಾಕ್ ಆಗಿಬಿಡುತ್ತೆ. ಸೊ ಅದರಿಂದ ಆಯಿಲ್ ಸಪ್ಲೈ ಆಗೋದಿಲ್ಲ ಇಂಜಿನ್ಗೆ. ಸೊ ಆಬ್ವಿಯಸ್ಲಿ ಹೈ ಕೂಲೆಂಟ್ ಟೆಂಪ್ರೇಚರ್ ಬಂದೇ ಬರುತ್ತೆ. ಇಂಜಿನ್ ರನ್ನಿಂಗಲ್ಲೇ ಆಫ್ ಆಗುತ್ತೆ. ನನಗೊಂದು 2-3 ಸರ್ತಿ ಆಫ್ ಆಗಿತ್ತು. ಸೊ ಅದಕ್ಕೆ ನಾನು ತೊಗೊಬಂದು ಏನಕ್ಕೆ ಸುಮ್ಮನೆ ರೆಸ್ಟ್ ತೊಗೋಬೇಕಂತೇಳಿ ತೊಗೊಬಂದುಬಿಟ್ಟೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಇನ್ನೊಂದು ಸರ್ವಿಸ್ ಮಾಡಿಸಿದಾಗಲೇ ಈ ಥರ ಪ್ರಾಬ್ಲಮ್ ಬರೋದೇ ಇಲ್ಲ ಅಂತ ಹೇಳಿದ್ರು. ಬಟ್ ಓಡಿಸಿದ 4,000 ಕಿಲೋಮೀಟ್ರಲ್ಲಿ 4 ಸರ್ತಿ ತೊಗೊಂಡೋಗಿ ಶೋರೂಮಿಗೆ ಬಿಟ್ಟಿದ್ದೀನಿ, ಸೇಮ್ ಪ್ರಾಬ್ಲಮ್ ಅಂತೇಳಿ. ಸೊ ಈ ಸರ್ತಿ ಪ್ರಾಬ್ಲಮೇ ಬರಲ್ಲ ಸರ್, ಎಲ್ಲ ಚೇಂಜ್ ಆಗಿದೆ. ಆ್ಯಂಡ್ ಅವ್ರು ಮಾಡಿದ ಮಿಸ್ಟೇಕಿಗೆ ಅಪಾಲಜಿ ಕೇಳಿ 26,000 ಸಮಥಿಂಗ್ ಬಿಲ್ ಮಾಡಿದರು. ಅದರೆಲ್ಲ ಮಾಡ್ತಾ ಡಿಸ್ಕೌಂಟ್ ಮಾಡಿ ಸರ್ ನಮ್ಮ ಕೈಯಲ್ಲಿ ಲಾಸ್ಟ್ಗೆ ಇಷ್ಟೇ ಮಾಡಿಕೊಡೋದಕ್ಕಾಗೋದು. ಸೊ ನಮ್ಮ ಕಡೆಯಿಂದ ಪ್ರಾಬ್ಲಮ್ ಆಗಿರೋದಕ್ಕೆ ಈಗ ನನ್ನ ಕಡೆಯಿಂದ ಡಿಸ್ಕೌಂಟ್ ಇಷ್ಟು ಮಾಡಿಕೊಡ್ಬೋದಲ್ಲ ಸರ್ ಅಂಥೇಳಿ 21,127 ರುಪೀಸ್ ಬಿಲ್ ಪೇ ಮಾಡಿಸ್ಕೊಂಡ್ರು. ವಿಚ್ ಈಸ್ ನಾಟ್ ಫೇರ್, ಬಿಕಾಸ್ ಅವ್ರ ಕಡೆಯಿಂದ ಆಗಿರೋ ಪ್ರಾಬ್ಲಮಿಂದ ನಾನು ಎಷ್ಟು ಪೇ ಮಾಡಿದೆ, 21,000 ಪ್ಲಸ್ 6,000 ಅದು ಬಿಡಿ ಸರ್ವಿಸ್ ನಮ್ಮದು.
ಸೊ ಅದು ಬಿಟ್ಟರೆ 21,000 ಈಗ ನನ್ನ ಕೈಯಿಂದ ನಾನು ಪೇ ಮಾಡಿದ್ದಾಯಿತು. ವಿಚ್ ಇಸ್ ಲೈಕ್ ಆ ದುಡ್ಡಲ್ಲಿ ನಾನು ಇದ್ದಿದ್ರೆ ನಾನು ಬೇರೆ ಏನೋ ಮಾಡಿಫಿಕೇಷನ್ ಮಾಡಿಸ್ಬೇಕಂತ ಇದ್ದೆ ಬೈಕಿಗೆ. ಸೊ ನಾನು ಅದಕ್ಕೆ ಹೆಲ್ಪ್ ಆಗ್ತಿತ್ತು. ಬಟ್ ಇಟ್ಸ್ ಓಕೆ, ಏನು ಮಾಡೋದಕ್ಕಾಗಲ್ಲ. ಈಗ ಬೈಕ್ ಆಗಂಥೇಳಿ ಹಾಗೆ ಬಿಡೋದಕ್ಕೂ ಆಗೋದಿಲ್ಲ, ಮಾಡಿಸ್ಲೇಬೇಕಾಗಿತ್ತಲ್ವ. ಸೊ ನಾನು ಲಾಸ್ಟ್ ಟೈಮ್ ಬಿಟ್ಟಿದ್ದಾಗ ಇಂಜಿನ್ ನಾನು ಅಂದ್ಕೊಂಡಿದ್ದೆ ಕಂಪ್ಲೀಟ್ ಇಂಜಿನ್ ಕೇಸಿಂಗ್ ಎಲ್ಲ ತೆಗೆದು ಕ್ಲೀನ್ ಮಾಡ್ತಾರಂತ. ಬಟ್ ಕ್ಲೀನ್ ಮಾಡಿದ್ದಿದ್ರೆ ಇಷ್ಟೆಲ್ಲ ತೊಂದರೆನೇ ಆಗ್ತಾಯಿರಲಿಲ್ಲ. ಸೊ ಮತ್ತೆ ನಿಮಗೆ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ. ಏನೇನು ಸ್ಪೇರ್ ಪಾರ್ಟ್ಸ್ ಚೇಂಜ್ ಆಗಿದೆ, ಏನಕ್ಕೆ ಈ ಥರ ಮಿಕ್ಸಪ್ ಆಗಿದೆ ಅಂತೇಳಿ ಇನ್ ಡೀಟೇಲಾಗಿ ಡೆಪ್ತಾಗಿ ಹೇಳ್ತೀನಿ. ಮತ್ತು ಹೇಗೆ ಇದು ಮಿಕ್ಸಪ್ ಆಗ್ತಿದೆಯೋ ಇಲ್ವೋ ಅನ್ನೋದನ್ನ ನೋಟಿಸ್ ಹೇಗೆ ಮಾಡ್ಬೋದು ಅನ್ನೋದನ್ನ ಕಂಪ್ಲೀಟಾಗಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.